ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದಂತಹ ಮಾಯಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿ ಆರವ್ಗಾಗಿ ತಲಾಶಿನ ಮುಂದುವರೆಸಿದ್ದಾರೆ. ಇನ್ನು ಈತನ ಬಗ್ಗೆ ಒಂದಷ್ಟು ಚಿಲ್ಲಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅದರಲ್ಲಿ ಒಂದು, ಆನ್ಲೈನ್ನಲ್ಲಿ ಈತ ಆಕೆಯನ್ನ ಕೊಂದು ಮುಗಿಸಿದ ಮೇಲೆ ಕೆಲವೊಂದಷ್ಟು ಬಿಸ್ನೆಸ್ ಮಾಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಆನ್ಲೈನ್ನಲ್ಲಿ ಹಗ್ಗ ಚಾಕುವನ್ನು ಖರೀದಿ ಮಾಡಿ ಕೊಲೆ ಮಾಡೋ ಉದ್ದೇಶದಿಂದಲೇ ಬಂದಿದ್ನ ಈ ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಇದ್ದೇ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೊಲೆ ಮಾಡಿ ಇಡೀ ರಾತ್ರಿ ಶವದೊಂದಿಗೆ ಕಳೆದ ಪ್ರಿಯಕರ. ಕೊಲೆಗೆ ಮೊದಲೇ ಪ್ಲಾನ್ ಮಾಡಿರೋದು ತನಿಖೆಯಲ್ಲಿ ಬಹಿರಂಗ. ನಿನ್ನೆಯಷ್ಟೇ ಬೆಂಗಳೂರಿನ ಇಂದಿರಾನಗರದಲ್ಲಿ ಅಸ್ಸಾಂ ಮೂಲದ ಮಾಯಾ ಗೋಗಾಯ್ ಅನ್ನೋ ಯುವತಿಯ ಬರ್ಬರ ಕೊಲೆಯಾಗಿತ್ತು. ಇಲ್ಲಿನ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಶವ ಪತ್ತೆಯಾಗಿದ್ದು, ಪ್ರಿಯಕರ ಅರವ್ ಎಂಬಾತನಿಂದಲೇ ಮಾಯಾ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಇಂದಿರಾನಗರ ಪೊಲೀಸರು ತನಿಖೆ ಕೈಗೊಂಡಿದ್ರು. ಈ ತನಿಖೆಯಲ್ಲಿ ಕೊಲೆ ಪ್ರಕರಣದ ಬಗ್ಗೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿವೆ. ಯುವತಿ ಮಾಯಾಗೆ ಸೋಷಿಯಲ್ ಮೀಡಿಯಾದ ಮೂಲಕ ಕಳೆದ 6 ತಿಂಗಳ ಹಿಂದೆ ಕೇರಳ ಮೂಲದ ಅರವ್ ಪರಿಚಯವಾಗಿದ್ದ. ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು. HSR ಲೇಔಟ್ನಲ್ಲಿದ್ದ ಯುವತಿ ಮಾಯಾಳ ಭೇಟಿಗೆ ಕೇರಳದಿಂದ ಬಂದ ಪ್ರಿಯಕರ ಅರವ್ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆತಂದಿದ್ದಾನೆ. 23ನೇ ತಾರೀಕು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದ ಇಬ್ಬರು 2 ದಿನದಿಂದ ಹೊರಗೆ ಬಂದಿಲ್ಲ. ನಿನ್ನೆ ಬೆಳಗ್ಗೆ 8:19 ಸುಮಾರಿಗೆ ಅರವ್ ಗಾಬರಿಯಿಂದ ಫ್ಲಾಟ್ನಿಂದ ಹೊರಬಂದು ಕ್ಯಾಬ್ ಹತ್ತಿ ಹೊರಗೆ ಹೋಗಿದ್ದ. ಇದನ್ನ ನೋಡಿದ ಅಪಾರ್ಟ್ಮೆಂಟ್ ಸಿಬ್ಬಂದಿ ರೂಮ್ ಪರಿಶೀಲನೆಗೆ ಮುಂದಾಗಿದ್ರು. ಈ ವೇಳೆ ಯುವತಿ ಮಾಯಾ ಬರ್ಬರವಾಗಿ ಕೊಲೆಯಾಗಿರುವುದು ಗೊತ್ತಾಗಿದೆ. ವಿಚಾರ ತಿಳಿದು ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು FSL ಟೀಮ್ ಸ್ಥಳ ಪರಿಶೀಲನೆ ನಡೆಸಿತು. ಈ ವೇಳೆ ಯುವತಿ ಮೊನ್ನೆ ಸಂಜೆಯೇ ಕೊಲೆಯಾಗಿರುವುದು ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಕೊಲೆಯಾದ ಜಾಗದಲ್ಲಿ ಹೊಸದಾಗಿ ಖರೀದಿ ಮಾಡಿದ ಚಾಕು, ನೈಲಾನ್ ಹಗ್ಗ ಕೂಡ ಪತ್ತೆಯಾಗಿದೆ. ಅರವ್ ಅಪಾರ್ಟ್ಮೆಂಟ್ಗೆ ಬರುವ ಮುನ್ನವೇ ಆನ್ಲೈನ್ನಲ್ಲಿ ಹಗ್ಗ ಚಾಕು ಖರೀದಿ ಮಾಡಿರುವುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಸೋಮವಾರ ಸಂಜೆಯೇ ಕೊಲೆ ಮಾಡಿರುವ ಯುವಕ ಅರವ್ ರಾತ್ರಿ ಪೂರ್ತಿ ಸಿಗರೇಟ್ ಸೇದುತ್ತಾ ಶವದೊಂದಿಗೆ ಕಾಲ ಕಳೆದಿದ್ದಾನೆ. ನಂತರ ಬೆಳಗ್ಗೆ ಕ್ಯಾಬ್ ಬುಕ್ ಮಾಡಿ ಫ್ಲಾಟ್ನಿಂದ ಎಸ್ಕೇಪ್ ಆಗಿದ್ದಾನೆ. ಅರವ್ ಗಾಬರಿಯಿಂದ ಹೊರ ಹೋದ ಸಿಸಿಟಿವಿ, ಯಾವ ಕ್ಯಾಬ್ನಲ್ಲಿ ಹೋದ ಅನ್ನೋ ಸಿಸಿಟಿವಿ ಎಲ್ಲವೂ ಪತ್ತೆಯಾಗಿದ್ದು, ಆರೋಪಿ ಕೇರಳಕ್ಕೆ ಎಸ್ಕೇಪ್ ಆಗಿರೋ ಮಾಹಿತಿ ಪತ್ತೆಯಾಗಿದೆ. ಪೊಲೀಸರು 2 ವಿಶೇಷ ತಂಡಗಳನ್ನ ರಚನೆ ಮಾಡಿ ಆರೋಪಿಯ ಬೆನ್ನು ಬಿದ್ದಿದ್ದಾರೆ. ಆರೋಪಿಯ ಬಂಧನದ ನಂತರವಷ್ಟೇ ಇಬ್ಬರ ಮಧ್ಯೆ ಯಾವ ವಿಚಾರಕ್ಕೆ ಗಲಾಟೆ ಆಗಿದೆ, ಕೊಲೆಗೆ ಕಾರಣವೇನು ಅನ್ನೋದು ತಿಳಿಯಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.